ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ವೀಕ್ಷಕರೇ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮಾತೇ ಹಾಗೆ. ಮಿಷನ್ ಗನ್ನಿಂದ ಸಿಡಿಯೋ ಬುಲೆಟ್ ಥರ. ಬುಲ್ಡೋಸರ್ ಆಯೇಗ ಅಂದ್ರೆ ಬುಲ್ಡೋಸರ್ ಬಂದು ಬಿಲ್ಡಿಂಗ್ ನೆಲಸಮ ಆಯ್ತು ಅಂತ ಅನ್ಕೊಳ್ಳಿ. ಎನ್ಕೌಂಟರ್ ಕರೆಂಗೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಹೇಳೋ ಮಾತೇ ಅಲ್ಲ. ನಾಳೆ ಅಷ್ಟೊತ್ತಿಗೆ ಕ್ರಿಮಿನಲ್ನ ಹೆಣ ಬಿದ್ದಿರುತ್ತೆ. ಅದೇ ರೀತಿ ರಾಮ್ ನಾಮ್ ಸತ್ಯ ಅಂತ ಒಂದು ಸ್ಮೈಲ್ ಕೊಟ್ರು ಅಂದ್ರೆ ಮುಗೀತು. ಅಂಡರ್ ವರ್ಲ್ಡ್ ಡಾನ್ ಆದ್ರೂ ಸರಿನೇ, ಮುಸಲ್ಮಾನ ಉಗ್ರ ಆದ್ರೂ ಸರಿನೇ. 24 hours ಅಲ್ಲಿ UP ರಸ್ತೆಯಲ್ಲಿ ಅವನ ಅಂತಿಮ ಯಾತ್ರೆ ನಡೀತಾ ಇರುತ್ತೆ. ಯೋಗಿಜಿ ಅಂದ್ರೆ ಫೈರ್ ಬ್ರ್ಯಾಂಡ್. ಈಗ ಯೋಗಿಜಿ ಒಂದು ಲೇಟೆಸ್ಟ್ ಸ್ಫೋಟಕ ಸುದ್ದಿಯನ್ನ ಪಬ್ಲಿಕ್ ಮಾಡಿದ್ದಾರೆ. ಭೂಗತ ದೊರೆ ಹಾಗೂ ರೌಡಿ ರಾಜಕಾರಣಿ ಮುಖ್ತಾರ್ ಅನ್ಸಾರಿಯನ್ನ ಯಾವ ಲೆವೆಲ್ಗೆ ರುಬ್ಬಿದ್ವಿ ಅಂದ್ರೆ ಅಕ್ಷರಶಃ ಆತ ಪ್ಯಾಂಟ್ ಒದ್ದೆ ಮಾಡ್ಕೊಂಡಿದ್ದ. ಹೀಗಂತ ಯೋಗಿಜಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಹೊರಗೆ ಬಿಟ್ಟಿದ್ದಾರೆ. ಇದು ಮೇಲ್ನೋಟಕ್ಕೆ ನಮಗೆ ಮಾಹಿತಿ ತರ ಕಾಣುತ್ತೆ, ಆದ್ರೆ ಇದು ಆಕ್ಚುಲಿ ಮಾಹಿತಿ ಅಲ್ಲ. ಈಗ ಬದುಕುಳ್ದಿರೋ, ಇನ್ನೂ ಮೆರೆಯೋಕೆ ಟ್ರೈ ಮಾಡ್ತಾ ಇರೋ ರೌಡಿ ಎಲಿಮೆಂಟ್ಗಳಿಗೆ, ಅಂಡರ್ ವರ್ಲ್ಡ್ ಕ್ರಿಮಿಗಳಿಗೆ ಹಾಗೂ ಉಗ್ರವಾದಿಗಳಿಗೆ ಕೊಟ್ಟಿರುವಂತಹ ಎಚ್ಚರಿಕೆ. ಹೌದು ವೀಕ್ಷಕರೇ, ಯೋಗಿಜಿ ಮುಖ್ತಾರ್ ಅನ್ಸಾರಿಯ ಹೆಸರನ್ನ ಡೈರೆಕ್ಟ್ ಆಗಿ ಹೇಳಿಲ್ಲ. ಆದ್ರೆ ಯೋಗಿಜಿ ಹೇಳ್ತಾ ಇರೋದು ಯಾರ ಬಗ್ಗೆ ಅನ್ನೋದು ಎಲ್ರಿಗೂ ಗೊತ್ತಾಗೋ ಹಾಗೆ ಇತ್ತು ಅವರ ಮಾತು. आप रोज सोशल मीडिया के प्लेटफॉर्म को उठा करके देखते होंगे, एक दुर्दांत माफिया ऐसा भी था। बहनों और भाइयों, जब समाजवादी पार्टी की सरकार के समय चलता था तो मुख्यमंत्री हो या मुख्य न्यायाधीश, इन सब के काफिले रुक जाते थे और माफिया का काफिला निकलता था। और जब हमने कार्रवाई की उस माफिया के खिलाफ और उसको रगड़ करके कोर्ट के सामने प्रस्तुत किया तो उसकी पैंट गीली हो गई थी। उसकी पैंट गीली हो गई थी और तब हमने कहा था, उस समय उसको हमने कहा था, कानून को रौंदने वाले, आज कानून कितना बड़ा होता है यह एहसास हो रहा है कि नहीं हो रहा है। और निर्दोष लोगों को मारोगे तो मिट्टी भी नहीं मिल पाएगी। ಉತ್ತರ ಪ್ರದೇಶದಲ್ಲಿ ಕೂಡ ಲೋಕಸಭಾ ಚುನಾವಣೆ ಪ್ರಚಾರ ಜೋರಾಗಿ ನಡೀತಾ ಇದೆ. ಯೋಗಿಜಿ ಕಳೆದ 15 ವರ್ಷಗಳಿಂದ ಉತ್ತರ ಪ್ರದೇಶದ ನಂಬರ್ 1 ಸ್ಟಾರ್ ಪ್ರಚಾರಕ. ಅವರು ಬರ್ತಾ ಇದ್ದಾರೆ ಅಂದ್ರೆ ಆ ಸಭೆಗೆ ಜನಸಾಗರನೇ ಹರಿದು ಬರುತ್ತೆ. ಮೊನ್ನೆ ಯೋಗಿಜಿ ಮುಜಾಫರ್ ನಗರಕ್ಕೆ ಚುನಾವಣಾ ಭಾಷಣಕ್ಕೆ ಹೋಗಿದ್ರು, ತಮ್ಮ ಪಕ್ಷದ ಸಂಜೀವ್ ಬಲಿಯಾನ್ ಅವರ ಪರ ಪ್ರಚಾರ ಮಾಡೋದಕ್ಕೆ ಅಂತ. ಅಲ್ಲಿ ಈ ಶಾಕಿಂಗ್ ಸತ್ಯವನ್ನ ಜನರ ಎದುರು ಹೇಳಿದ್ದಾರೆ ಯೋಗಿಜಿ ಅವರು. ಸಮಾಜವಾದಿ ಪಕ್ಷ ಅಧಿಕಾರದಲ್ಲಿದ್ದಾಗ ಆ ಪಕ್ಷದ ಮುಖ್ಯಮಂತ್ರಿ ಹಾಗೂ ಚೀಫ್ ಜಸ್ಟಿಸ್ಗಳೇ ದರೋಡೆಕೋರನಿಗೆ ದಾರಿ ಮಾಡ್ಕೋತಾ ಇತ್ತು, ಸಿಕ್ಕಿ ಹಾಕೊಳ್ದೆ ಇರೋ ಹಾಗೆ ಕಾಪಾಡ್ತಾ ಇತ್ತು. ಅಂಡರ್ ವರ್ಲ್ಡ್ ಡಾನ್ಗಳು ಬಹಳ ಆರಾಮಾಗಿ ಮೆರಿತಾ ಇದ್ರು. ಆದ್ರೆ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಅವರ ವಾಸಸ್ಥಾನ ಜೈಲಿಗೆ ಶಿಫ್ಟ್ ಆಯಿತು. ಕೋರ್ಟ್ ಮುಂದೆ, ಪೊಲೀಸರ ಮುಂದೆ ಹೇಗೆ ಭೂಗತ ಕ್ರಿಮಿ ಪ್ಯಾಂಟ್ ಒದ್ದೆ ಮಾಡ್ಕೊಂಡ, ಅನ್ಸಾರಿಯನ್ನ ಹೇಗೆ ಬಡಿದು ಹಾಕಿದ್ವಿ ಅನ್ನೋದನ್ನ ಸಹಸ್ರಾರು ಜನರ ಮುಂದೆನೆ ಯೋಗಿಜಿ ಹೇಳ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮಾಯಕರ ತಂಟೆಗೆ ಹೋದ್ರೆ ಅಂಥ ಪಾಪಿಗಳಿಗೆ ಸತ್ರೆ ಇಡೀ ಮಣ್ಣು ಕೂಡ ಸಿಗದೆ ಇರೋ ಹಾಗೆ ಮಾಡ್ತೀನಿ ಅಂತ. ಇದು ಯೋಗಿಜಿ ಖದರ್ ಅಂದ್ರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಯೋಗಿಜಿ ಅವರದ್ದು ನುಡಿದಂತೆ ನಡೆಯುವಂತಹ ಸರ್ಕಾರ. ಸಮಾಜವಾದಿ ಪಕ್ಷ ಉತ್ತರ ಪ್ರದೇಶದಲ್ಲಿ 16 ವರ್ಷಗಳಿಂದ ಪೋಷಿಸಿಕೊಂಡು ಬಂದಿದ್ದೇ ಇಂಥವ್ರನ್ನ. ಮುಖ್ತಾರ್ ಅನ್ಸಾರಿಯ ಅಟ್ಟಹಾಸ ಹೇಗಿತ್ತು ಅನ್ನೋದನ್ನ ನಾವು ಈಗಾಗಲೇ ನಿಮಗೆ 2 ಕಾರ್ಯಕ್ರಮಗಳಲ್ಲಿ ಬಹಳ ಡೀಟೇಲ್ ಆಗಿ ಹೇಳಿದೀವಿ. ಕೇವಲ ಮುಖ್ತಾರ್ ಅನ್ಸಾರಿ ಅಲ್ಲ, ಉತ್ತರ ಪ್ರದೇಶದಲ್ಲಿ ಹಲವಾರು ಗೂಂಡಗಳ ಎನ್ಕೌಂಟರ್ ಆಗಿದೆ. ಗಲಭೆ ನಡೆಸಿದ ಪುಂಡರ ಮನೆ ಮೇಲೆ ಬುಲ್ಡೋಸರ್ ನುಗ್ಗಿದೆ. ಇದರಿಂದಾಗಿ ನರಕದ ತರ ಇದ್ದ ಉತ್ತರ ಪ್ರದೇಶ ಈಗ ರಾಮರಾಜ್ಯ ಆಗಿದೆ. ಹಾಗೆ ಆಗಾಗ ಅಲ್ಲಿ ರಾಕ್ಷಸರು ತಲೆ ಎತ್ತುತ್ತಾನೆ ಇರ್ತಾರೆ.
ಉದಾಹರಣೆಗೆ ಸಾಜಿದ್ ಮತ್ತು ಜಾವೇದ್ ಅನ್ನೋ ಪಾಪಿಗಳು ಪಕ್ಕದ ಮನೆಯ ವಿನೋದ್ ಕುಟುಂಬದ 2 ಮುಗ್ಧ ಮಕ್ಕಳನ್ನ ಅಮಾನುಷವಾಗಿ ಹತ್ಯೆ ಮಾಡಿದ್ರು. ಅದು ವೈಯಕ್ತಿಕ ವೈಷಮ್ಯವೇ ಇರಬಹುದು, ಆದರೆ ಮಕ್ಕಳನ್ನ ಕೊಲ್ಲೋ ರಾಕ್ಷಸ ಬುದ್ಧಿಗೆ ಅದು ಸಮರ್ಥನೇನಾ? ನೋ. ಮಕ್ಕಳನ್ನ ಕೊಂದ ಸಾಜಿದರನ್ನು ಅದೇ ದಿನ ಎನ್ಕೌಂಟರ್ ಮಾಡಿಸಿದ್ರು ಯೋಗೀಜಿ ಅವರು. ಯೋಗೀಜಿ ಇಂಥ ವಿಷಯದಲ್ಲಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಒಂದು ಗಂಭೀರ ವಿಚಾರವನ್ನ ಕೆಲವು ಪಾಪಿಗಳು ಅರ್ಥ ಮಾಡ್ಕೊಳ್ಳೇಬೇಕು. ದುಷ್ಕೃತ್ಯ ಮಾಡೋರಿಗೆ ಮಾತ್ರ ಅಲ್ಲ, ಅದಕ್ಕೆ ಸಪೋರ್ಟ್ ಮಾಡೋರಿಗೂ ರಾಮ್ ನಾಮ್ ಸತ್ಯ ಅನ್ನಿಸ್ತಾರೆ ಯೋಗೀಜಿ ಅವರು. ಸ್ಪೆಷಲಿ ಇದನ್ನ ಆಲ್ಟ್ ನ್ಯೂಸ್ ಜುಬೇರ್ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಅಮಾಯಕ ಮಕ್ಕಳ ಹತ್ಯೆ ಮಾಡಿದ ಸಾಜಿದ್ ಮತ್ತು ಜಾವೇದ್ ಅವರ ಪರ ವಹಿಸಿ ಇದೇ ಜುಬೇರ್ ಟ್ವೀಟ್ ಮಾಡಿದ್ದಲ್ದೆ ಸುದ್ದಿ ಕೂಡ ಬರೆದಿದ್ದ. ಮಕ್ಕಳನ್ನ ಕೊಂದಿದ್ದನ್ನ ಸಮರ್ಥನೆ ಬೇರೆ ಮಾಡ್ಕೊಂಡಿದ್ದ. ಸಾಜಿದ್ ಅಮಾಯಕ ಮಕ್ಕಳನ್ನ ಕತ್ತು ಸೀಳಿ ಕೊಂದಿದ್ದಕ್ಕೆ ಕಾರಣ ಮಕ್ಕಳ ತಂದೆ ಇವನ ಬೈಕ್ ಸುಟ್ಟು ಹಾಕಿದ್ದಂತೆ. ಈ ಸುದ್ದಿ ಬರೆದು ಉತ್ತರ ಪ್ರದೇಶದಲ್ಲಿ ಬೆಂಕಿ ಹಚ್ಚೋದಕ್ಕೆ ಸಿದ್ಧತೆ ನಡೆಸಿದ್ದ ಫೇಕ್ ನ್ಯೂಸ್ ಪೆಡ್ಲರ್ ಜುಬೇರ್. ಅಷ್ಟೇ ಅಲ್ಲ, ಸಾಜಿದ್ ಒಬ್ಬ ಹುತಾತ್ಮ ಅಂತ ಬಿಂಬಿಸೋದಕ್ಕೆ ಟ್ರೈ ಮಾಡಿದ್ದ. ಆದ್ರೆ ಉತ್ತರ ಪ್ರದೇಶದ ಪೊಲೀಸರು ಇಂಥದ್ದಕ್ಕೆಲ್ಲ ಅವಕಾಶನೇ ಕೊಡಲ್ಲ. ಸೀದಾ ಒಂದು ಟ್ವೀಟ್ ಹಾಕಿ ಎಚ್ಚರಿಕೆ ಕೊಟ್ಟೇ ಬಿಟ್ರು. ನಮ್ಗೆ ಯಾವನು ಕಾನೂನು ಪಾಠ ಮಾಡೋ ಅಗತ್ಯ ಇಲ್ಲ. ಯಾರನ್ನು ಬಂಧಿಸಬೇಕು, ಯಾರನ್ನ ಎನ್ಕೌಂಟರ್ ಮಾಡಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಫೇಕ್ ನ್ಯೂಸ್ ಪ್ರಚಾರ ಮಾಡಿದ್ರೆ ಅವರನ್ನ ಒದ್ದು ಒಳಗೆ ಹಾಕಬೇಕಾಗತ್ತೆ ಅನ್ನೋ ಅರ್ಥದಲ್ಲಿ ಟ್ವೀಟ್ ಮೂಲಕ ಆವಾಜ್ ಹಾಕಿದ್ರು. ಇದನ್ನ ನೋಡಿದ ಕೂಡಲೇ ಜುಬೇರನಿಗೆ ಎಲ್ಲಾ ಕಡೆಯಿಂದಲೂ ಬೆವರು ಕಿತ್ಕೊಳ್ತು. ಸದ್ದೇ ಇಲ್ಲದ ಹಾಗೆ ಟ್ವೀಟ್ ಮತ್ತು ಸುದ್ದಿ ಡಿಲೀಟ್ ಮಾಡ್ಕೊಂಡು ಬಿಟ್ಟ. ಇದು ಯೋಗೀಜಿ ಮತ್ತು ಉತ್ತರ ಪ್ರದೇಶದ ಪೊಲೀಸ್ ಇಟ್ಟಿರೋ ಹವಾ. ಜುಬೇರ್ ಆಗ್ಲಿ, ಮುಖ್ತಾರ್ ಅನ್ಸಾರಿ ಆಗ್ಲಿ, ಇನ್ಯಾವನೇ ಆಗ್ಲಿ, ಬೇರೆ ಯಾವ ರಾಜ್ಯದಲ್ಲಾದ್ರೂ ಬಾಲ ಬಿಚ್ಚಬಹುದು, ಕರ್ನಾಟಕದಲ್ಲೂ ಮೆರಿಬಹುದು. ಆದ್ರೆ ಯೋಗಿ ರಾಜ್ಯದಲ್ಲಿ ನೋ. ಇನ್ಫ್ಯಾಕ್ಟ್ ಈ ಜುಬೇರ ಇರೋದು ಬೆಂಗಳೂರಲ್ಲಿ. ಆದ್ರೆ ಯೋಗಿ ರಾಜ್ಯದಲ್ಲಿ ಬೆಂಕಿ ಹಚ್ಚೋಕೆ ಟ್ರೈ ಮಾಡಿದ್ರೆ ಬೆಂಗಳೂರಿಂದ ಎತ್ತಾಕೊಂಡು ಹೋಗಿ ರುಬ್ತಾರೆ. ಇದು ಗೊತ್ತಿರೋದ್ರಿಂದಾನೆ ಜುಬೇರ ಟ್ವೀಟ್ ಡಿಲೀಟ್ ಮಾಡ್ಕೊಂಡಿದ್ದು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.